ಧನುರಾಶಿಯ ಸ್ನೇಹಿತರೆ, ವಿಧಾತ ಬರೆದಿದ್ದನ್ನು ಅಳಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಎನ್ನುತ್ತಾರಲ್ಲವೇ? ಹೌದು ಸ್ನೇಹಿತರೆ, ಈಗ ವಿಧಾತನು ನಿಮಗಾಗಿ ಬರೆದಿದ್ದಾನೆ. ಚಿನ್ನದ ಅರಮನೆಯಲ್ಲಿ ರಾಜ್ಯವನ್ನಾಳುವ ಸಮಯ. ಹೌದು ಸ್ನೇಹಿತರೆ, ನೀವು ತೀರಾ ಸರಿಯಾಗಿ ಕೇಳಿದ್ದೀರಿ. ಸ್ನೇಹಿತರೆ, ಇದುವರೆಗೂ ನಿಮ್ಮ ಜೀವನ ಹೇಗೆ ಇದ್ದಿದ್ದರು? ಕೆಲವು ಬಾರಿ ಕಷ್ಟಗಳಿಂದ ತುಂಬಿದ್ದರು, ಕೆಲವೊಮ್ಮೆ ಹಣದ ಕೊರತೆಯಿಂದಾಗಿ ತೊಂದರೆಯಾಗಿದ್ದರು, ಆಪ್ತರು ತೋರಿಸಿದ ನಿರ್ಲಕ್ಷ್ಯದಿಂದ ದುಃಖವಾಗಿದ್ದರು. ಇವೆಲ್ಲವೂ ಈಗ ಮೆಲ್ಲನೆ ಕೊನೆಗೊಳ್ಳಲಿವೆ. ಸ್ನೇಹಿತರೆ, ಅನಿವಾರ್ಯತೆಯಿಂದ ನಿಜವಾದ ಸಂಗತಿಯನ್ನು ಹೇಳುತ್ತಿದ್ದೇನೆ. ಕೊನೆಗೂ ವಿಧಾತ ನಿಮ್ಮ ಭಾಗ್ಯದಲ್ಲಿ ಯಾವ ಶುಭ ಸುದ್ದಿಯನ್ನು ಬರೆದಿದ್ದಾನೆ. ಹಣೆ ಬರದಲ್ಲಿ ಬರೆದಿರುವ ಆ 5 ದೊಡ್ಡ ಶುಭ ಸುದ್ದಿಗಳು ಯಾವುವು? ಅವು ಮುಂದಿನ 24 ಗಂಟೆಗಳ ಒಳಗೆ ನಿಮಗೆ ಸಿಗಲಿವೆ. ಹೌದು ಸ್ನೇಹಿತರೆ, ಈ ಶುಭ ಸುದ್ದಿಗಳು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲಿವೆ. ಈ ರಹಸ್ಯವನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ವಿಡಿಯೋವನ್ನು ಸಂಪೂರ್ಣವಾಗಿ ಏಕಾಂತದಲ್ಲಿ ವೀಕ್ಷಿಸಿ. ಅದೃಷ್ಟದ ಆಟ ಶುರುವಾದಾಗ ದೊಡ್ಡ ದೊಡ್ಡ ರಾಜ ಮಹಾರಾಜರು ಸಹ ಸೋತು ಹೋಗುತ್ತಾರೆ ಎನ್ನುತ್ತಾರಲ್ಲವೇ? ಈಗ ನೀವು ಚಿನ್ನದ ಅರಮನೆಯನ್ನು ಆಳಲಿದ್ದೀರಿ, ಆದರೆ ಕೆಲವೊಂದು ವಿಶೇಷ ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಿ. ನಂತರ ನಿಮ್ಮ ಅದೃಷ್ಟವು ವೇಗವಾಗಿ ಓಡುತ್ತದೆ. ಹೌದು ಸ್ನೇಹಿತರೆ, ನಿಮ್ಮ ಅದೃಷ್ಟವು ಹಾರಾಡಲು ತೊಡಗುತ್ತದೆ. ಸ್ನೇಹಿತರೆ, ಅಸಹಾಯಕತೆಯಿಂದ ನಾನು ಸತ್ಯವನ್ನು ಹೇಳುತ್ತಿದ್ದೇನೆ. ಇವು ಯಾವುದೇ ಸಾಮಾನ್ಯ ಸಂಗತಿಗಳಲ್ಲ. ಇವು ಕೇವಲ ಆಯ್ದ ಕೆಲವರಿಗೆ ಮಾತ್ರ ತಿಳಿಸಲಾಗುವ ದಿವ್ಯ ರಹಸ್ಯವಾಗಿದೆ. ಅದೃಷ್ಟವು ತನ್ನ ದಿಕ್ಕನ್ನು ಬದಲಾಯಿಸಿದಾಗ ಮನುಷ್ಯನಿಗೆ ಯೋಚಿಸಲು ಸಮಯ ಸಿಗುವುದಿಲ್ಲ. ಇಂದು ಮುಂದಿನ 24 ಗಂಟೆಗಳ ಒಳಗೆ ನಿಮ್ಮ ಜೀವನವನ್ನು ಪ್ರವೇಶಿಸಲಿರುವ ಆ 5 ದೊಡ್ಡ ಶುಭ ಸುದ್ದಿಗಳು ಯಾವುವು ಎಂದು ನಾನು ನಿಮಗೆ ಹೇಳಲಿದ್ದೇನೆ. ಆದರೆ ನೆನಪಿಡಿ, ಈ ರಹಸ್ಯವನ್ನು ಬೇರೆ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಇದನ್ನು ನಿಮ್ಮ ಮನಸ್ಸಿನಲ್ಲಿ ಮುಚ್ಚಿಟ್ಟುಕೊಳ್ಳಿ. ಏಕೆಂದರೆ ಸ್ನೇಹಿತರೆ, ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುವ ಬೀಗದ ಕೈ ಇದಾಗಿದೆ. ವಿಧಾತ ಬರೆದಿದ್ದನ್ನು ಅಳಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎನ್ನುತ್ತಾರಲ್ಲವೇ? ಈಗ ವಿಧಾತನು ನಿಮಗಾಗಿ ಚಿನ್ನದ ಅರಮನೆಯಲ್ಲಿ ರಾಜ್ಯವನ್ನಾಳುವ ಸಮಯವನ್ನು ಬರೆದಿದ್ದಾನೆ. ಸ್ನೇಹಿತರೆ, ಮೊದಲ ಶುಭ ಸುದ್ದಿ ಸಂಪತ್ತಿನ ಖಜಾನೆ. ಹೌದು ಸ್ನೇಹಿತರೆ, ಮೊದಲ ಮತ್ತು ಅತಿ ದೊಡ್ಡ ಶುಭ ಸುದ್ದಿಯು ಹಣಕಾಸಿಗೆ ಸಂಬಂಧಿಸಿದೆ. ಇದುವರೆಗೂ ಎಷ್ಟೇ ಅಡೆತಡೆಗಳು ಬಂದರೂ, ಎಷ್ಟೇ ನಷ್ಟವನ್ನು ಅನುಭವಿಸಿದರೂ, ಎಷ್ಟೇ ಸಾಲದ ಹೊರೆ ಹೊತ್ತಿದ್ದರೂ ಈಗ ಅವೆಲ್ಲವೂ ಮೆಲ್ಲನೆ ಇಲ್ಲದಂತಾಗಲಿವೆ. ಹೌದು ಸ್ನೇಹಿತರೆ, ಒಬ್ಬ ಬಡ ರೈತನ ಚೀಲವು ಇದ್ದಕ್ಕಿದ್ದಂತೆ ಸಂತೋಷದಿಂದ ತುಂಬಿ ಹೋದಂತೆ ಕಲ್ಪನೆ ಮಾಡಿಕೊಳ್ಳಿ. ಹೊಲದಲ್ಲಿ ಇದ್ದಕ್ಕಿದ್ದಂತೆ ಚಿನ್ನ ಬೆಳೆಯಲು ತೊಡಗಿದಂತೆ ಅಂಥದ್ದೇ ಸಮಯ ನಿಮಗಾಗಿ ಬರಲಿದೆ. ಹಣದ ಮಳೆ ಬರಲಿದೆ. ಬಹುಕಾಲದಿಂದ ಸಿಲುಕಿಕೊಂಡಿದ್ದ ಹಳೆಯ ಹಣ ಹಿಂತಿರುಗಿ ಸಿಗಬಹುದು, ಅಥವಾ ಹೊಸ ಅವಕಾಶ ನಿಮ್ಮ ಕೈ ಸೇರಬಹುದು. ಹೊಸ ಉದ್ಯೋಗದಲ್ಲಿ ಬಡ್ತಿ ಸಿಗಬಹುದು, ಅಥವಾ ವ್ಯಾಪಾರದಲ್ಲಿ ಇದ್ದಕ್ಕಿದ್ದಂತೆ ದೊಡ್ಡ ಆದೇಶ ಬರಬಹುದು. ಯಾವುದಾದರೂ ಸಂಬಂಧಿಕರಿಂದ ನಿಮಗೆ ನಿರೀಕ್ಷಿಸಲಾಗದ ಆರ್ಥಿಕ ನೆರವು ಸಿಗಬಹುದು. ನೆನಪಿಡಿ, ಇವೆಲ್ಲವೂ ಇದ್ದಕ್ಕಿದ್ದಂತೆ ಸಂಭವಿಸುತ್ತವೆ ಮತ್ತು ಈ ಆಕಸ್ಮಿಕವೇ ನಿಜವಾದ ಪವಾಡ. ಹೌದು ಸ್ನೇಹಿತರೆ, ಈಗ ಎರಡನೇ ಶುಭ ಸುದ್ದಿ ಮಾನ್ಯತೆ ಮತ್ತು ಗೌರವದ ಪ್ರಾಪ್ತಿ. ಹಣದ ನಂತರ ಮನುಷ್ಯನಿಗೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವುದು ಮಾನ ಗೌರವ. ಸ್ನೇಹಿತರೆ, ವಿಧಾತನು ಇದನ್ನು ಸಹ ಬರೆದಿದ್ದಾನೆ. ಇದುವರೆಗೂ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದವರು, ನಿಮ್ಮನ್ನು ಕೀಳಾಗಿ ಕಾಣುತ್ತಿದ್ದವರು, ಈಗ ಅದೇ ಜನರು ನಿಮ್ಮ ಮುಂದೆ ತಲೆಬಾಗಿ ಗೌರವಿಸುತ್ತಾರೆ. ಎಲ್ಲಿ ನಿಮಗೆ ಕುಳಿತುಕೊಳ್ಳಲು ಜಾಗ ಸಿಗುತ್ತಿರಲಿಲ್ಲವೋ ಅಲ್ಲಿ ಈಗ ನಿಮಗೆ ಅತ್ಯಂತ ಮುಂಭಾಗದ ಆಸನವನ್ನು ನೀಡಲಾಗುತ್ತದೆ. ಎಲ್ಲಿ ಮೊದಲು ನಿಮ್ಮ ಧ್ವನಿಯನ್ನು ಹತೋಟಿಯಲ್ಲಿಡಲಾಗುತ್ತಿತ್ತೋ ಈಗ ಅದೇ ಧ್ವನಿ ಎಲ್ಲರಿಗೂ ಮಾರ್ಗದರ್ಶನವಾಗಲಿದೆ. ನೆನಪಿಡಿ, ಇವೆಲ್ಲವೂ ನಿಮ್ಮ ಪರಿಶ್ರಮ ಮತ್ತು ಪ್ರಾಮಾಣಿಕತೆ ಮತ್ತು ವಿಧಾತನ ಕೃಪೆಯ ಫಲ. ಈಗ ಮೂರನೇ ಶುಭ ಸುದ್ದಿ ನಿಮಗಾಗಿ ಅತಿ ದೊಡ್ಡದಾಗಿದೆ. ಕುಟುಂಬದಲ್ಲಿ ಸುಖ ಶಾಂತಿ ಬರಲಿದೆ. ಸ್ನೇಹಿತರೆ, ಮನೆ ಕುಟುಂಬದಲ್ಲಿ ಜಗಳ, ಮನಸ್ತಾಪ ಮತ್ತು ಒತ್ತಡ ಪ್ರತಿಯೊಬ್ಬರ ಜೀವನದ ಭಾಗವಾಗಿರುತ್ತದೆ. ಆದರೆ ಸ್ನೇಹಿತರೆ, ಈಗ ನಿಮ್ಮ ಜೀವನದಲ್ಲಿ ಮನೆಯಲ್ಲಿ ಸುಖ ಶಾಂತಿಯ ದೀಪ ಬೆಳಗುವ ಸಮಯ ಬರುತ್ತಿದೆ. ಕುಟುಂಬದ ಜನರು ಪರಸ್ಪರ ಅರ್ಥ ಮಾಡಿಕೊಳ್ಳುತ್ತಾರೆ. ಮಕ್ಕಳ ಭವಿಷ್ಯದ ಕುರಿತು ಇದ್ದ ಕಳವಳಕ್ಕೆ ಸಂಬಂಧಿಸಿದಂತೆ ಒಳ್ಳೆಯ ಸುದ್ದಿ ಸಿಗಲಿದೆ. ಗಂಡ ಹೆಂಡತಿಯ ನಡುವಿನ ಒತ್ತಡ ಕಡಿಮೆಯಾಗಿ ಅಂತರ ದೂರವಾಗುತ್ತದೆ. ನಿಮ್ಮ ಮನೆಗೆ ಬಂದಾಗ ದೇವಸ್ಥಾನಕ್ಕೆ ಬಂದ ಅನುಭವವಾಗುತ್ತದೆ. ಎಲ್ಲಿ ಕೇವಲ ಶಾಂತಿ ಮತ್ತು ಪ್ರೀತಿಯ ವಾಸವಿರುತ್ತದೆಯೋ ಅಲ್ಲಿ ನಾಲ್ಕನೇ ಶುಭ ಸುದ್ದಿ ನಿಮಗಾಗಿ ಬಹಳ ದೊಡ್ಡದಾಗಿ ಕಾದಿರುತ್ತದೆ. ಹೌದು ಸ್ನೇಹಿತರೆ, ಕಾರ್ಯಕ್ಷೇತ್ರದಲ್ಲಿ ಜಯ ಸಿಗಲಿದೆ. ಇದುವರೆಗೂ ಉದ್ಯೋಗದಲ್ಲಿ ಕಷ್ಟಪಡುತ್ತಿದ್ದೀರಿ. ವ್ಯಾಪಾರದಲ್ಲಿ ನಷ್ಟ ಅಥವಾ ಕೆಲಸದಲ್ಲಿ ಅಡೆತಡೆಗಳು ನಿಮ್ಮನ್ನು ಕಾಡುತ್ತಿದ್ದವು. ಆದರೆ ಮುಂಬರುವ ಸಮಯದಲ್ಲಿ ನಿಮಗಾಗಿ ಪ್ರತಿಯೊಂದು ಸುಲಭವಾಗಲಿವೆ. ಹೌದು ಸ್ನೇಹಿತರೆ, ಯಾವ ಕೆಲಸ ಅಪೂರ್ಣವಾಗಿ ಉಳಿದಿತ್ತೋ ಅದು ಈಗ ಪೂರ್ಣಗೊಳ್ಳುತ್ತದೆ. ಅಲ್ಪ ಶ್ರಮದಿಂದಲೇ ಅಪೂರ್ಣವಾಗಿದ್ದ ಕನಸು ನನಸಾಗುತ್ತದೆ. ಮತ್ತು ಅತ್ಯಂತ ದೊಡ್ಡ ವಿಷಯವೇನೆಂದರೆ ನಿಮ್ಮ ಶ್ರಮಕ್ಕೆ ತಕ್ಕ ಪೂರ್ಣ ಫಲ ಸಿಗಲಿದೆ. ಕೆಲವೊಮ್ಮೆ ಮನುಷ್ಯರು ಪರಿಶ್ರಮ ಪಡುತ್ತಾರೆ, ಆದರೆ ಫಲಿತಾಂಶ ಸಿಗುವುದಿಲ್ಲ. ಆದರೆ ನಿಮಗಾಗಿ ಶ್ರಮದ ಫಲ ಚಿನ್ನಕ್ಕಿಂತಲೂ ಹೆಚ್ಚು ಮೌಲ್ಯಯುತವಾಗಿರುತ್ತದೆ.
ಸ್ನೇಹಿತರೆ, 5ನೇ ಶುಭ ಸುದ್ದಿ ಮತ್ತು ಅತ್ಯಂತ ದೊಡ್ಡದಾಗಿರುತ್ತದೆ. ಭಾಗ್ಯದ ಬಾಗಿಲು ತೆರೆಯುವ ಸಮಯ ಈಗ ಬಂದಿದೆ. ಸ್ನೇಹಿತರೆ, 5ನೇ ಶುಭ ಸುದ್ದಿ ನಿಮಗಾಗಿ ಅತ್ಯಂತ ದೊಡ್ಡದಾಗಿದೆ. 5ನೆಯ ಮತ್ತು ಅತ್ಯಂತ ವಿಶೇಷವಾದ ಶುಭ ಸುದ್ದಿ ಏನೆಂದರೆ ಅದೃಷ್ಟದ ಬೀಗ ಈಗ ಸಂಪೂರ್ಣವಾಗಿ ತೆರೆದುಕೊಳ್ಳಲಿದೆ. ಇದುವರೆಗೂ ನೀವು ಹೋರಾಟದ ದೀರ್ಘ ರಾತ್ರಿಯನ್ನು ನೋಡಿದ್ದೀರಿ. ಈಗ ಬೆಳಕಿನ ಬೆಳಕನ್ನು ನೋಡುವ ಸಮಯ ಬಂದಿದೆ. ನೆನಪಿಡಿ, ಅದೃಷ್ಟವು ಓಡಲು ತೊಡಗಿದಾಗ ಮನುಷ್ಯನಿಗೆ ಅದನ್ನು ತಡೆಯಲು ಸಾಧ್ಯವಾಗುವುದಿಲ್ಲ ಮತ್ತು ಅದು ಹಾರಲು ತೊಡಗಿದಾಗ ಜನರು ನೋಡುತ್ತಲೇ ಉಳಿಯುತ್ತಾರೆ. ಈಗ ನಿಮ್ಮ ಅದೃಷ್ಟವು ಕೇವಲ ಓಡುವುದಷ್ಟೇ ಅಲ್ಲ, ಎತ್ತರಕ್ಕೆ ಹಾರಲಿದೆ. ಸ್ನೇಹಿತರೆ, ಒಂದು ಚಿಕ್ಕ ಮಾಹಿತಿ. ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಈಗ ವಿಡಿಯೋದಲ್ಲಿ ಮುಂದುವರಿಯೋಣ. ವಿಧಾತ ಬರೆದಿದ್ದನ್ನು ಅಳಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎನ್ನುತ್ತಾರಲ್ಲವೇ? ಈಗ ವಿಧಾತನು ನಿಮಗಾಗಿ ಚಿನ್ನದ ಅರಮನೆಯಲ್ಲಿ ರಾಜ್ಯವನ್ನಾಳುವ ಸಮಯವನ್ನು ಬರೆದಿದ್ದಾನೆ. ಹೌದು ಸ್ನೇಹಿತರೆ, ಇದುವರೆಗೂ ನಿಮ್ಮ ಜೀವನವು ಕಷ್ಟಗಳಿಂದ ತುಂಬಿತ್ತು. ಕೆಲವೊಮ್ಮೆ ಹಣದ ಅಭಾವದಿಂದ ತೊಂದರೆಯಾಗಿತ್ತು. ಕೆಲವೊಮ್ಮೆ ಸ್ವತಃ ಜನರ ನಿಷ್ಕಾಳಜಿಯಿಂದ ದುಃಖವಾಗಿದ್ದೀರಿ. ಇವೆಲ್ಲವೂ ಮೆಲ್ಲನೆ ದೂರವಾಗಲಿವೆ. ಇಂದು ನಾನು ನಿಮಗೆ ಒಂದೊಂದಾಗಿ ಹೇಳಲಿದ್ದೇನೆ. ವಿಧಾತ ನಿಮ್ಮ ಅದೃಷ್ಟದಲ್ಲಿ ಬರೆದಿರುವ ಆ 5 ದೊಡ್ಡ ಶುಭ ಸುದ್ದಿಗಳು. ಮತ್ತು ನೆನಪಿರಲಿ, ಇವು ಯಾವುದೇ ಸಾಮಾನ್ಯ ವಿಷಯವಲ್ಲ. ಮುಂಬರುವ ದಿನಗಳಲ್ಲಿ ನೀವು ನಿಮ್ಮ ಕಣ್ಣಾರೆ ನೋಡುವ ಸತ್ಯಗಳಿವು. ಇವುಗಳನ್ನು ನಿಮ್ಮ ಕೈಗಳಿಂದ ಸ್ಪರ್ಶಿಸುತ್ತೀರಿ ಮತ್ತು ನಿಮ್ಮ ಹೃದಯದಲ್ಲಿ ಅನುಭವಿಸುತ್ತೀರಿ. ಮೊದಲ ಶುಭ ಸುದ್ದಿ, ಸಂಪತ್ತಿನ ಖಜಾನೆ. ಮೊದಲು ಹಣದ ವಿಷಯವನ್ನು ಮಾತನಾಡೋಣ, ಏಕೆಂದರೆ ಜೀವನದಲ್ಲಿ ಅತ್ಯಂತ ದೊಡ್ಡ ಆಸರೆ ಹಣ. ಹಣವಿದ್ದರೆ ಮನೆ ನಡೆಯುತ್ತದೆ, ಮಕ್ಕಳು ಓದುತ್ತಾರೆ, ಕಾಯಿಲೆಗೆ ಚಿಕಿತ್ಸೆ ಸಿಗುತ್ತದೆ, ಮನೆಯಲ್ಲಿ ಸಂತೋಷವಿರುತ್ತದೆ. ಹಣವಿಲ್ಲದಿದ್ದರೆ ಒಳ್ಳೆಯ ಸಂಬಂಧಗಳು ಹೊರೆಯಾಗಿ ಭಾಸವಾಗುತ್ತವೆ. ಹೌದು ಸ್ನೇಹಿತರೆ, ನಿರ್ಲಕ್ಷಿಸಲು ತೊಡಗುತ್ತಾರೆ. ಇದುವರೆಗೂ ನಿಮ್ಮ ಜೀವನದಲ್ಲಿ ಎಷ್ಟೊಂದು ಅಡೆತಡೆಗಳು ಬಂದಿರಬಹುದು. ಕೆಲವೊಮ್ಮೆ ಉದ್ಯೋಗದಲ್ಲಿ ಪುಟ್ಟ ಶ್ರಮಕ್ಕೆ ತಕ್ಕಷ್ಟು ಸಂಬಳ ಸಿಗಲಿಲ್ಲ. ಕೆಲವೊಮ್ಮೆ ವ್ಯಾಪಾರ ಮಾಡಿದಾಗ ನಷ್ಟವಾಯಿತು. ಕೆಲವೊಮ್ಮೆ ಶ್ರಮದ ಹಣವು ಬೇರೆಯವರು ದೋಚಿದರು. ಕೆಲವೊಮ್ಮೆ ಸಾಲದ ಹೊರೆಯಿಂದ ನಿದ್ರೆ ಇಲ್ಲದಂತಾಯಿತು. ಆದರೆ ಸ್ನೇಹಿತರೆ, ಈಗ ಇದೆಲ್ಲವೂ ಬದಲಾಗಲಿದೆ. ವಿಧಾತ ನಿಮ್ಮ ಹಣೆ ಬರದಲ್ಲಿ ಸಂಪತ್ತಿನ ಖಜಾನೆಯನ್ನು ಬರೆದಿದ್ದಾರೆ. ಯೋಚಿಸಿ ನೋಡಿ. ಮೊದಲು ನೀವು ಮಾರುಕಟ್ಟೆಗೆ ಹೋದಾಗ ಬೆಲೆಯನ್ನು ನೋಡಿ ವಸ್ತುಗಳನ್ನು ಕೊಳ್ಳುತ್ತಿದ್ದೀರಿ. ಮಕ್ಕಳು ಯಾವುದಾದರೂ ಆಟಿಕೆ ಕೇಳಿದರೆ ಮನಸ್ಸಿನಲ್ಲಿ ಕೊರಗಿ, ಮಗನೇ ಆಮೇಲೆ ತೆಗೆದುಕೊಳ್ಳೋಣ, ಈಗ ಹಣವಿಲ್ಲ, ತೊಂದರೆ ಇದೆ ಎಂದು ಹೇಳುತ್ತಿದ್ದೀರಿ. ಹೆಂಡತಿ ಚಿನ್ನದ ಬಳೆಗಳನ್ನು ಕೇಳಿದಾಗ ಈಗ ಪರಿಸ್ಥಿತಿ ಸರಿಯಿಲ್ಲ, ಆಮೇಲೆ ತೆಗೆದುಕೊಳ್ಳೋಣ ಎಂದು ಮುಂದೂಡುತ್ತಿದ್ದೀರಿ. ಹೆತ್ತವರ ಚಿಕಿತ್ಸೆಗೆ ಸಹ ಹಲವು ಬಾರಿ ಯೋಚಿಸಬೇಕಾಗಿತ್ತು. ಆದರೆ ಮುಂಬರುವ ದಿನಗಳಲ್ಲಿ ಇವೆಲ್ಲವೂ ಬದಲಾಗಲಿದೆ. ಹೌದು ಸ್ನೇಹಿತರೆ, ಈಗ ನಿಮ್ಮ ಬಳಿ ಎಷ್ಟು ಹಣವಿರುತ್ತದೆ ಎಂದರೆ ನೀವು ಬೆಲೆಯನ್ನು ನೋಡದೆ ಖರೀದಿ ಮಾಡುತ್ತೀರಿ. ಮಕ್ಕಳು ಏನೇ ಕೇಳಿದರೂ ತಕ್ಷಣ ತಂದು ಕೊಡುತ್ತೀರಿ. ಮನೆಯಲ್ಲಿ ಸಂತೋಷ ತುಂಬಿರುತ್ತದೆ. ಆದರೆ ಈ ಹಣ ಎಲ್ಲಿಂದ ಬರುತ್ತದೆ ಎಂಬ ಪ್ರಶ್ನೆ ಈಗ ನಿಮ್ಮ ಮನಸ್ಸಿನಲ್ಲಿ ಖಂಡಿತವಾಗಿಯೂ ಮೂಡುತ್ತಿರಬಹುದು. ಸ್ನೇಹಿತರೆ, ಈ ಹಣ ಎಲ್ಲಿಂದ ಬರುತ್ತದೆ ಯೋಚಿಸಿ, ಗಮನವಿಟ್ಟು ಕೇಳಿ. ಭಗವಂತನ ಕೃಪೆಯಿಂದ ಹಣವು ಹಲವು ಮಾರ್ಗಗಳಲ್ಲಿ ಬರುತ್ತದೆ. ಎಲ್ಲೋ ಇದ್ದಕ್ಕಿದ್ದಂತೆ ಹಳೆಯ ಸಾಲ ಹಿಂತಿರುಗಿ ಸಿಗಬಹುದು. ವರ್ಷಗಳಿಂದ ಸಿಲುಕಿಕೊಂಡಿದ್ದ ಹಣ ಇದ್ದಕ್ಕಿದ್ದಂತೆ ನಿಮ್ಮ ಕೈ ಸೇರಬಹುದು. ವ್ಯಾಪಾರದಲ್ಲಿ ಇದ್ದಕ್ಕಿದ್ದಂತೆ ದೊಡ್ಡ ಆದೇಶ ಸಿಗಬಹುದು. ಉದ್ಯೋಗದಲ್ಲಿ ಬಡ್ತಿಯಾಗಬಹುದು ಅಥವಾ ಇದ್ದಕ್ಕಿದ್ದಂತೆ ಯಾವುದಾದರೂ ಲಾಟರಿ, ಜಮೀನು, ಆಸ್ತಿ ನಿಮಗಾಗಬಹುದು. ಇಲ್ಲಿವರೆಗೂ ಎಂದರೆ ಕೆಲವೊಮ್ಮೆ ಭಗವಂತನು ಎಂಥ ಪವಾಡಗಳನ್ನು ಮಾಡುತ್ತಾನೆ ಎಂದರೆ ನೀವು ಅಯ್ಯೋ ಇದು ಹೇಗೆ ಸಾಧ್ಯವಾಯಿತು ಎಂದು ಆಶ್ಚರ್ಯ ಪಡುತ್ತೀರಿ. ಉದಾಹರಣೆಗೆ ಅರ್ಥ ಮಾಡಿಕೊಳ್ಳಿ, ನಿಮ್ಮ ಊರಿನಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿ ನೀವಾಗುತ್ತೀರಿ. ಹೌದು ಸ್ನೇಹಿತರೆ, ಇಂದು ತಿಳಿಸಲು ಬಯಸುವುದೇನೆಂದರೆ ಅದೃಷ್ಟವು ನಿಮಗೆ ಒಂದು ದೊಡ್ಡ ಸೂಚನೆಯನ್ನು ನೀಡುತ್ತದೆ. ಹೌದು ಸ್ನೇಹಿತರೆ, ಆಸ್ತಿಗೆ ಸಂಬಂಧಿಸಿದಂತೆ ನಿಂತು ಹೋಗಿದ್ದ ಕೆಲಸವು ಇದ್ದಕ್ಕಿದ್ದಂತೆ ಬಗೆಹರಿಯಲಿದೆ ಮತ್ತು ಸಮಾಜದಲ್ಲಿ ನಿಮ್ಮ ಗುರುತು ಹೊಳೆಯಲು ಪ್ರಾರಂಭವಾಗಲಿದೆ. ಆದರೆ ಸ್ನೇಹಿತರೆ, ಪ್ರೀತಿಯಲ್ಲಿ ಸ್ವಲ್ಪ ಜಾಗರೂಕತೆ ಅಗತ್ಯ. ಸ್ನೇಹಿತರೆ, ಸಂಗಾತಿಯನ್ನು ನಿರ್ಲಕ್ಷಿಸಿದರೆ ಅಂತರ ಹೆಚ್ಚಾಗಬಹುದು. ತಾಯಿಯ ಆರೋಗ್ಯದ ಬಗ್ಗೆ ಚಿಂತೆ ಕಾಡಬಹುದು. ಅಲಿದಾಟ ಹೆಚ್ಚಾಗಲಿದೆ. ಆಸೆಗಳು ಈಡೇರುತ್ತವೆ, ಆದರೆ ಮನಸ್ಸು ಸಾಕಷ್ಟು ಅಪೂರ್ಣವೆನಿಸಿದೆ. ಸ್ನೇಹಿತರೆ, ಅದೇ ರೀತಿ ನಿಮಗಿರುವ ಸಮಯ, ನಿಮ್ಮ ದೈನಂದಿನ ದಿನಚರಿಗೆ ಯಾವ ಸಮಯವು ಇಂದು ನಿಮಗಾಗಿ ಅವಕಾಶಗಳನ್ನು ತಂದಿದೆ. ಯಾವುದೇ ಹೊಸ ಖರೀದಿ ಮನಸ್ಸಿಗೆ ಸಂತೋಷವನ್ನು ನೀಡುತ್ತದೆ ಮತ್ತು ಕುಟುಂಬದಲ್ಲಿ ಸಂಬಂಧಗಳು ಮೊದಲಿಗಿಂತ ಹೆಚ್ಚು ಗಟ್ಟಿಯಾಗಿರುತ್ತವೆ. ಮನೆಯಲ್ಲಿ ಹೊಸ ಆರಂಭ, ವಾಹನವಾಗಲಿ ಅಥವಾ
ಜೀರ್ಣೋದ್ಧಾರ ದುರಸ್ತಿಯಾಗಲಿ ಶುಭ ಸೂಚನೆ ನೀಡುತ್ತದೆ. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಒಪ್ಪಂದವು ಅಂತಿಮಗೊಳ್ಳಲಿದೆ. ಹೌದು ಸ್ನೇಹಿತರೆ, ಆದರೆ ಆರೋಗ್ಯವನ್ನು ಹಗುರವಾಗಿ ತೆಗೆದುಕೊಂಡರೆ ತೊಂದರೆ ಹೆಚ್ಚಾಗಬಹುದು. ಆರೋಗ್ಯದ ಬಗ್ಗೆ ಈಗ ನೀವು ತುಂಬ ಹೆಚ್ಚು ಜಾಗರೂಕರಾಗಿರಬೇಕು. ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಮುಖ್ಯವಾಗಿ ಪ್ರಯಾಣ ಮಾಡುತ್ತಿರುವವರು, ತುಂಬ ಅಲೆದಾಡುತ್ತಿರುವವರು, ಕೆಲಸದ ಚಿಂತೆ ಮಾಡುತ್ತಿರುವವರು ತಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಬೇಕು. ಏಕೆಂದರೆ ಇಂದಿನ ದಿನವು ಅಲೆದಾಟದಿಂದ ಕೂಡಿರಲಿದೆ. ಆದರೆ ನೆಮ್ಮದಿಯ ವಿಷಯವೇನೆಂದರೆ ಸಹಾಯವು ತಾನಾಗಿ ನಿಮ್ಮ ಬಳಿ ಬರಲಿದೆ. ವೆಚ್ಚಗಳ ಮೇಲೆ ನಿಯಂತ್ರಣ ಇಡುವುದು ಅಗತ್ಯ. ಇಲ್ಲದಿದ್ದರೆ ನಿಮ್ಮ ಬಜೆಟ್ ಹದಗೆಡಬಹುದು. ಹೌದು ಸ್ನೇಹಿತರೆ, ಕೆಲಸವನ್ನು ನೀವೇ ಮಾಡಿ ಇತರರನ್ನು ನಂಬುವುದು ಭಾರಿಯಾಗಬಹುದು. ಈಗ ನೀವು ಇತರರ ಮೇಲೆ ಅವಲಂಬಿತರಾಗಿರಬಾರದು. ಇಲ್ಲದಿದ್ದರೆ ತೊಂದರೆಯಾಗಬಹುದು. ಮಕ್ಕಳ ಮೇಲೆ ಈಗ ನೀವು ನಿಗಾ ಇಡಬೇಕಾಗಿದೆ. ಅವರ ದಿಕ್ಕುಗಳನ್ನು ಸರಿಯಾಗಿಡುವುದು ನಿಮ್ಮ ಜವಾಬ್ದಾರಿಯಾಗಿದೆ. ಸರ್ಕಾರಿ ಕೆಲಸದಲ್ಲಿ ಅವಸರ ಮಾಡಬಾರದು. ಆಲೋಚಿಸಿ ಅರ್ಥ ಮಾಡಿಕೊಂಡು ನೀವು ನಿಮ್ಮ ಹೆಜ್ಜೆಯನ್ನು ಮುನ್ನಡೆಸಿದರೆ ನಿಮಗೆ ಉತ್ತಮವಾಗಿರುತ್ತದೆ. ಸ್ನೇಹಿತರೆ, ನಿಮಗಿರುವ ಸಮಯ ಇಂದಿನ ದಿನವು ಪರೀಕ್ಷೆ ತರಬಹುದು. ಆದರೆ ಸ್ನೇಹಿತರೆ, ನೀವು ಅದನ್ನು ನಿಭಾಯಿಸುತ್ತೀರಿ. ಎಲ್ಲವನ್ನು ನಿಭಾಯಿಸುವುದು ನಿಮಗೆ ತಿಳಿದಿದೆ. ನಿಮ್ಮ ಕೆಲಸದಲ್ಲಿ ಗಮನ ಹೆಚ್ಚಾಗುತ್ತದೆ. ಸ್ನೇಹಿತರೆ, ಮುಂದಿನ ಕೆಲವು ದಿನಗಳಲ್ಲಿ ಅತ್ಯಂತ ದೊಡ್ಡ ಪವಾಡದಂತ ಬದಲಾವಣೆ ನಡೆಯಲಿದೆ. ಅದನ್ನು ನೋಡಿ ನಿಮಗೂ ಸಂತೋಷವಾಗುತ್ತದೆ ಮತ್ತು ನನಗೂ ಕೂಡ ಸಂತೋಷವಾಗುತ್ತದೆ. ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ರೀತಿಯ ಸುಖ ಸೌಕರ್ಯಗಳು ಬರಲಿ ಮತ್ತು ನೀವು ಸಂತೋಷದಿಂದ ಜೀವನ ನಡೆಸಲಿ ಎಂಬುದೇ ನನ್ನ ಆಶಯ. ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದ ಮೂಲಕ ಎಲ್ಲವನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದ್ದೇನೆ, ಪರಿಹಾರಗಳನ್ನು ಹೇಳಿದ್ದೇನೆ. ಸ್ನೇಹಿತರೆ, ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಆತ್ಮೀಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.